ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋನ ನಾನು ಕರೆಕ್ಟಾಗಿ 12 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತು ರಜಾ ಇರೋ ಕಾರಣ ಸ್ವಲ್ಪ ಲೇಟು. ಕೆಲಸ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿನೇ ಆರಾಮಾಗಿ ಮಾಡೋದು. ಕ್ಲಾಸೆಲ್ಲ ಇತ್ತು ಅಂತಂದರೆ ಅರ್ಜೆಂಟು ಬ್ರೇಕ್ಫಾಸ್ಟು ಕರೆಕ್ಟಾಗಿ ಆಗಲ್ಲ, ಕೆಲಸನೂ ಕರೆಕ್ಟಾಗಿ ಆಗಲ್ಲ, ಹಿಂಗಾಗುತ್ತೆ. ಸೊ ಇವತ್ತು ಎಲ್ಲ ಕೆಲಸನೂ ಮುಗಿಸಿ ಯಾರೂ ಇಲ್ಲ ಮನೇಲಿ, ನಾನೊಬ್ಬಳೆ. ಎಲ್ಲ ಹೊರಗಡೆ ಹೋಗಿದ್ದಾರೆ, ಬುಜ್ಜಿ ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಪ್ಪ ಇವತ್ತು ವಿಡಿಯೋ ಹಿಂಗೆ ಮಾಡಿದ್ದೀನಿ ಅಂತ ಅನ್ಕೋಬೋದು ನೀವು. ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಹೌದು, ಇದೇ ನನ್ನ ಲಾಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಏನಕ್ಕೆ ಅಂತೆಲ್ಲ ರೀಸನ್ನ ಕೇಳ್ತೀರಾ, ಅದಕ್ಕೆ ಕೂಡ ಆನ್ಸರ್ ಮಾಡ್ತೀನಿ. ಸೊ ಲೈಫ್ ಅಂತ ಅಂದರೆ ಹೆಂಗಿರುತ್ತೆ, ಏನಾಗುತ್ತೆ, ಏನು ಎತ್ತ ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಾಗೋದಲ್ಲ. ಜೀವನದಲ್ಲಿ ಬಂದಿದ್ದೆಲ್ಲ ಎಕ್ಸೆಪ್ಟ್ ಮಾಡ್ಕೋಬೇಕು. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇ ಇರೋದೆಲ್ಲ ಒನ್ ಟೈಮ್ ಜೀವನದಲ್ಲಿ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಯಾವುದೂ ಜೀವನದಲ್ಲಿ ಆಗಲ್ಲ. ನಾವು ಬೇಕು ಅಂದಿದ್ದು ಸಿಗಲ್ಲ, ಅದು ಬೇಡ ಅಂದಿದ್ದು ನಮಗೇನೆ ಸಿಗುತ್ತೆ. ಸೊ ಹಾಗೇನೆ ತುಂಬ ಜನ ಕೇಳ್ತಾ ಇದ್ರಿ. ಅಂದರೆ ನನ್ನ ವ್ಲಾಗ್ಸಲ್ಲಿ ಹೆಂಗೆ ಗೊತ್ತಾ, ಜಾಸ್ತಿ ಚೆನ್ನಾಗಿ ವ್ಯೂಸ್ ಎಲ್ಲ ಆಗಬೇಕು ಅಂತಂದರೆ ಸುನಿಲ್ ಅವ್ರು ಇರಬೇಕು. ಸುನಿಲ್ ಅವರು ಇಲ್ಲಿರೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಯಾವಾಗಲೂ ಅವ್ರು ರಿಟೈರ್ಡ್ ಆಗಿ ಬಂದಮೇಲೆ ನೋಡಪ್ಪ, ಬೇಕಾದರೆ ದಿನ ಅವ್ರ ಕೆಲನೇ ವೀಡಿಯೋಸ್ನ ಮಾಡಿಸ್ಬೋದು. ನೀವು ಕೇಳೋದು ಒಂದು ಕಂಟೆಂಟ್ ಇರೋ ವಿಡಿಯೋ ಮಾಡಿ, ಇಲ್ಲ ಸುನಿಲ್ ಅವ್ರ ಜೊತೆ ಇದ್ದಾಗ ನಿಮ್ಮ ವೀಡಿಯೋಸ್ ಚೆನ್ನಾಗಿ ವ್ಯೂಸ್ ಆಗುತ್ತೆ, ಚೆನ್ನಾಗಿರುತ್ತೆ ವೀಡಿಯೋಸ್ ಕೂಡ ನೋಡೋದಕ್ಕೆ ಅಂತ. ಬಟ್ ಅವರು ಇಲ್ಲ ಅಂತ ಅಂದರೆ ನಾನು ಅವರು ಎಲ್ಲೆಲ್ಲಿ ಕರ್ಕೋಗ್ತಾರೆ ಪ್ಲೇಸ್ಗಳಿಗೆಲ್ಲ ಸಿಂಗಲ್ಲಾಗಿ ಹೋಗಿ ಸುತ್ತಾಡೋದಕ್ಕಂತೂ ಆಗೋದಿಲ್ಲ ನಾನು. ಮತ್ತು ಒಬ್ಬೊಬ್ಬಳೆ ಹೆಂಗೆ ಬೇಕು ಹಂಗೆ ಸುತ್ತಾಡಿಕೊಂಡು ಯಾರ ಜೊತೆ ಬೇಕೋ ಹಂಗೆ ವೀಡಿಯೋ ಮಾಡೋದು ಅದೆಲ್ಲ ನನಗೆ ಬರೋದಿಲ್ಲ. ನನ್ನದೇ ಆದಂಥ ಒಂದು ಸರೌಂಡಿಂಗ್ ಇರುತ್ತೆ. ಆ ಸರೌಂಡಿಂಗ್ ಏನಿದೆ ಅದರೊಳಗಡೆನೇ ನನ್ನ ಆಟ, ಹೊರಗಡೆಗೆ ನಾನು ಹೋಗಲ್ಲ. ಅದು ನನಗೆ ಬೇಕಾಗೂ ಇಲ್ಲ ಆ ಥರ. ಸೊ ನಾನು ಕಂಟೆಂಟ್ ವಿಡಿಯೋ ಮಾಡಿ ಅಂತ ಕೇಳ್ತೀರಾ, ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ನಾನು ಕ್ಲೀನಿಂಗ್ ವ್ಲಾಗ್ ಆಗಿರ್ಬೋದು, ಕಿಚನ್ ಕ್ಲೀನಿಂಗ್ದೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಅದೆಲ್ಲ ಮಾಡಿದ್ರೆ ಅದು ಕಂಟೆಂಟು. ಇವು ಫಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸ್ಕಿನ್ ಕೇರ್ ಬಗ್ಗೆ ವೀಡಿಯೋಸ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಹೇಳ್ತೀರಾ. ಬಟ್ ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಹೆಂಗೆ ಕೇಳಿರ್ತೀರ ಹಾಗೆ ನಾನು ಮಾಡಾಕಿದಾಗ ನನಗೂ ಹಾಗೆ ರೆಸ್ಪಾನ್ಸ್ ಬಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಇತ್ತೀಚೆಗೆ ಹೆಂಗೆ ಆಗೋಯ್ತು ಅಂತ ಅಂದರೆ, ನಾನು ಕ್ಲಾಸಿಗೆ ಹೋಗಬೇಕು, ಕ್ಲಾಸಿಂದ ಮನೆಗೆ ಬರಬೇಕು. ಒಂದೊಂದು ಟೈಮ್ 10 ಗಂಟೆ 10:30 ಕ್ಲಾಸ್ ಇರುತ್ತೆ, 4:15 5 ಗಂಟೆ 6 ಗಂಟೆಗೂ ಕ್ಲಾಸ್ ಮುಗ್ದಿದ್ದಿದೆ ನಮಗೆ. ನಾನು ಅಲ್ಲಿಂದ ಬಂದು ಮತ್ತೆ ವ್ಲಾಗ್ನ ಮಾಡಬೇಕು. ವ್ಲಾಗ್ ಅನ್ನೋದು ಮಾಡಲೇಬೇಕು. ಯಾಕಂದರೆ ನಮಗೊಂದಷ್ಟು ಇರುತ್ತೆ ಅಲ್ವಾ, ನಾನು ಏನಾದರೂ ಮಾಡಬೇಕು, ಡಿಪೆಂಡ್ ಆಗಬಾರ್ದು ಯಾರ ಮೇಲೂ. ಸೊ ಸಣ್ಣ ಪುಟ್ಟ ಅಷ್ಟೇನೆ, ಇಷ್ಟೆಲ್ಲ ಇಲ್ಲ ಅಂತಂದ್ರೂ ಇಷ್ಟಿಷ್ಟಾದರೂ ಅರ್ನ್ ಮಾಡ್ತಿದ್ದೀವಿ ಅಂತ ಅಂದರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಇದ್ದೇ ಇರುತ್ತೆ ಯಾವಾಗ್ಲೂ. ನಾನು ಇವತ್ತು ಈ ಮಂತ್ ಸ್ಯಾಲ್ರಿ ಬರಲಿಲ್ಲ ಅಂತಂದರೆ ನನಗೇನಾಗುತ್ತೆ, ನನ್ನ ಕಮಿಟ್ಮೆಂಟ್ ಏನು. ಸೊ ಹೀಗೆ ಅದು ಅಷ್ಟೇನೆ, ಅದನ್ನು ನಾನು ಮಾಡಲೇಬೇಕಾಗುತ್ತೆ ಡೈಲಿ ವ್ಲಾಗ್. ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹೆಂಗೆ, ನನ್ನ ಜರ್ನಿ ಹೆಂಗಾಯಿತು ಅಂತ ನಿಮ್ಮೆಲ್ರಿಗೂ ಗೊತ್ತು. ಸಮ್ ಡಿಪ್ರೆಷನ್ಸ್, ಯೋಚನೆಗಳು, ಅದು ಇದು ಥಿಂಕಿಂಗು, ಅದು ಮಾಡ್ತೀನಿ ಅಂತಲೇ ಯೂಟ್ಯೂಬಿಗೆ ಕೈ ಹಾಕಿದ್ದು. ಅದು ಬಂದು ನಮ್ಮ ಮಮ್ಮಿ, ಸುನಿಲ್ ಇವರಿಂದ ನಾನು ಯೂಟ್ಯೂಬ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದು. ಇಲ್ಲಾಂದಿದ್ರೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸಿಗುತ್ತೆ ಅನ್ನೋದೆಲ್ಲ ಬರೀ ಸುಳ್ಳಾಗಿತ್ತು. ನಾನು ಶೈಲು ಸುನೀಲ್ ಅಂತ ರೆಕಗ್ನೈಸ್ ಮಾಡ್ತೀರಾ ನೀವು ಅಂತಂದರೆ, ನಮ್ಮ ಮನೆಯವರು ಸ್ಟಾರ್ಟ್ ಮಾಡು ಅಂತ ಅಂದರು, ಪ್ರೀತಿನ ನೀವು ಹೆಚ್ಚಾಗಿ ಕೊಟ್ಟಿದ್ದೀರಾ, ಅದು ನಿಮ್ಮಿಂದನೇ ಸಾಧ್ಯ ಅಂತ ಹೇಳ್ಬೋದು. ಇದಕ್ಕೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ. ಬಟ್ ಏನಾಗುತ್ತೆ, ಅದೇ ಆ ಥರ ವೀಡಿಯೋಸ್ ಮಾಡಿದಾಗ, ಕಂಟೆಂಟ್ ಇರೋ ವೀಡಿಯೋ ಮಾಡಿದಾಗ ವ್ಯೂಸ್ ಆಗಲ್ಲ. ಸುನಿಲ್ ಬಂದ್ರಂತೂ ಚೆನ್ನಾಗಿ ವ್ಯೂಸ್ ಆಗುತ್ತೆ ಗೊತ್ತು. ಸುನಿಲ್ ಬಗ್ಗೆ ಮಾತಾಡಿದ್ರೂ ವ್ಯೂಸ್ ಆಗುತ್ತೆ. ಸೊ ನನಗೆ ಹೆಂಗೆ ಡಿಸ್ಟರ್ಬ್ ಆಯಿತು ಮೈಂಡು ಅಂತಂದರೆ, ಅಲ್ಲಿಂದ ಬರಬೇಕು, ಇಲ್ಲಿ ವೀಡಿಯೋ ಮಾಡಲೇಬೇಕು. ಏನು ಮಾಡಲಿ, ಕೆಲಸ ಇಲ್ಲ ಅಂತಂದರೂ ಕೆಲಸ ಮಾಡಿ ವೀಡಿಯೋ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಒಂದೊಂದು ದಿನ ಬಿಟ್ಟೆ 2 ದಿನ ಬಿಟ್ಟೆ ವೀಡಿಯೋ ಹಾಕಲಿಲ್ಲ, ಹಾಗೆಲ್ಲ ಆಯಿತು. ಸೊ ಹಾಗಾಗಿ ನನಗೆ ಮನಸ್ಸಿಗೆ ಬೇಜಾರಾಗಿ ಒಂಥರ ನನಗೆ ಹೆಂಗೆ ಅನ್ನಿಸ್ತು, ಒನ್ ವೀಕಲ್ಲಿ ಹೆಂಗೆ ಅನ್ನಿಸ್ತು ಅಂತಂದರೆ, ವೀಡಿಯೋಸ್ ಆಗ್ತಾಯಿದೆ ಬಟ್ ವೀಡಿಯೋಸ್ ಏನಕ್ಕೆ ಮಾಡ್ಬೇಕು, ನಾನು ರೆಸ್ಪಾನ್ಸ್ ಸಿಗ್ತಿಲ್ಲ. ನಾನು ಸ್ಟಾರ್ಟ್ ಮಾಡಿದಾಗಿಂದನೂ ಹಿಂಗೆ ಅನಿಸಿರ್ಲಿಲ್ಲ ನನಗೆ ಯಾವಾಗ್ಲೂ. ಬಿಕಾಸ್ ಒಂದಷ್ಟು ಪ್ರೆಷರ್ ಅನ್ನೋದಿರುತ್ತೆ ಮೈಂಡ್ಗೆ. ಕ್ಲಾಸ್ಗೆ ಹೋಗಬೇಕು, ಬರಬೇಕು, ಅಲ್ಲಿ ನೋಟ್ಸ್ ಇರುತ್ತೆ, ಬುಜ್ಜಿನ ಕರ್ಕೊಬರ್ಬೇಕು, ಬುಜ್ಜಿನ ಬಿಡಬೇಕು, ಅವನಿಗೆ ತಿನ್ನಿಸ್ಬೇಕು, ಅವನನ್ನು ಮಲಗಿಸ್ಬೇಕು. ಸೊ ಇದೆಲ್ಲ ಇದ್ದಾಗ ಒಂಥರ ಏನೋ ನನಗೆ ಪ್ರೆಷರ್ ಆದಂಗೆ ಅನ್ನಿಸ್ತು. ಸೊ ಏನಕ್ಕೆ ಮಾಡ್ಬೇಕು ನಾನು ವೀಡಿಯೋನ, ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ನಾನು ಕಾನ್ಸಂಟ್ರೇಟ್ ಇವಾಗ ಬೇರೆ ಕಡೆ ಇದೆ ಅಂತಂದರೆ ಅದೊಂದು ಮಾಡಿದ್ರೆ ಸಾಕಲ್ವಾ ಅಂತ ಒಂದು ಕಡೆ.
ಇನ್ನೊಂದು ಕಡೆ ನಾನೇನಕ್ಕೆ ಈ ಥರ ಥಿಂಕ್ ಮಾಡ್ತಾ ಇದ್ದೀನಿ, ನಾನು ಯಾವತ್ತೂ ಹಿಂಗೆ ಥಿಂಕ್ ಮಾಡಿಲ್ಲ ಯೂಟ್ಯೂಬ್ ಬಗ್ಗೆ, ನಾನು ಮಾಡೇ ಮಾಡ್ತೀನಿ. ಅದು ವ್ಯೂಸ್ ಬರುತ್ತೋ ಬಿಡುತ್ತೋ, ನಾನು ವ್ಯೂಸ್ಗೋಸ್ಕರ ದುಡ್ಡುಗೋಸ್ಕರ ಸ್ಟಾರ್ಟ್ ಮಾಡಲಿಲ್ಲ, ಒಂದು ಪ್ರೀತಿಗೋಸ್ಕರ, ಒಂದು ರೆಕಗ್ನೈಸ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಸೊ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅಂತ ಅನ್ನಿಸ್ತು, ನನ್ನ ಮೈಂಡ್ ಒಂಥರ ಏನೋ ಬ್ಲ್ಯಾಂಕ್ ಆದಂಗೆ ಅಂತ ಅನ್ನಿಸ್ತು. ಆಮೇಲೆ ಎಲ್ಲ ಸಾರ್ಟ್ ಔಟ್ ಆಯಿತು, ಓಕೆ ಫೈನ್ ಅಂತ ಅಂದ್ಬಿಟ್ಟು ನಾನು ಹಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಸಮ್ಟೈಮ್ಸ್ ಏರುಪೇರು ಜೀವನನೇ ಹಿಂಗೆ ಬ್ಯಾಲೆನ್ಸಿಂಗ್ ಆಗಿರಲ್ಲ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಇನ್ನು ವೀಡಿಯೋಸ್ ಗೆಲ್ಲೋದ್ರಿ ಯಾವುದೂ ಶಾಶ್ವತ ಅಲ್ಲ, ಬಟ್ ಚೆನ್ನಾಗಿರಬೇಕು. ಏನೋ ಬೇಜಾರಾಗುತ್ತೆ ಒನ್ ಟೈಮು. ಕೇಳ್ತೀರ ನಾನು ಸ್ಕಿನ್ ಕೇರ್ ಬಗ್ಗೆನೂ ಆಗ್ತಾಯಿದೆ, ಅದು ವ್ಯೂಸೇ ಆಗಲಿಲ್ಲ, ಐ ಥಿಂಕ್ 2K ಅಷ್ಟೇ ವ್ಯೂ ಆಗಿದ್ದು. ಆದರೆ ಬಟ್ ಕಾಮೆಂಟ್ಗಳಂತೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದರಿಂದ ಯೂಸ್ ಆಯಿತು. ಪಿಂಪಲ್ಸ್ಗೆ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ಸ್ಕಿನ್ ಕೇರ್ದು, ಅದು ಸಡನ್ನಾಗಿ ವಾಸಿ ಆಗೋದಕ್ಕೆ, ಅದಕ್ಕೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಹಾಕಿದ್ರಿ. ಸೊ ಅದು ಒಂಥರ ಏನೋ ಖುಷಿ ಅಂತ ಅನಿಸುತ್ತೆ. ಅದು ವ್ಯೂಸ್ ಆಗಿದ್ರೆ ಇನ್ನೂ ಚೆಂದ ಅನ್ನಿಸ್ತಿತ್ತು, ಬಟ್ ವ್ಯೂಸ್ ಆಗಿಲ್ಲ ಅಂತಂದ್ರು ನಿಮ್ಮ ಕಾಮೆಂಟ್ನ ನೋಡಿ ನನಗೆ ಖುಷಿ ಅಂತ ಅನ್ನಿಸ್ತು. ಸೊ ಹೀಗೆಲ್ಲ ಆಗ್ತಾ ಇದೆ. ಹಾಗಾಗಿ ಇದು ನನ್ನ ಲಾಸ್ಟ್ ವಿಡಿಯೋ. ಇನ್ನೊಂದು ಏನಪ್ಪ ಹೇಳಬೇಕು ಅಂತಂದರೆ, ಸ್ವೀಟ್ ಮೆಮೊರೀಸ್, ಬ್ಯಾಡ್ ಥಿಂಗ್ಸ್, ಸ್ಯಾಡ್ ನ್ಯೂಸ್ ಅಂತ ಎಲ್ಲ ಏನಿದೆ ಅದು ಒಂಥರ. ಇನ್ನೊಂದು ವಿಷಯ ಏನು ಅಂತ ಅಂದರೆ, 1 ಇಯರ್ ಕರೆಕ್ಟಾಗಿ ನಾವು 1 ಇಯರ್ ಕಂಪ್ಲೀಟ್ ಆಯಿತು, ಊರಿಂದ ಇಲ್ಲಿಗೆ ಬಂದು 1 ಇಯರ್ ಕಂಪ್ಲೀಟ್ ಆಯಿತು. 1 ಇಯರ್ ಹೆಂಗಾಯಿತು ಅನ್ನೋದೇನೆ ನಿಜವಾಗ್ಲೂ ಗೊತ್ತಿಲ್ಲ. ಆ 1 ಇಯರಲ್ಲಿ ಆಗಿರುವಂತಹ ಒಂದಷ್ಟು ಒಳ್ಳೆ ಘಟನೆಗಳು, ಮತ್ತು ಒಂದಷ್ಟು ನೋವು, ಖುಷಿ, ಸಂತೋಷ, ಮತ್ತು ನನ್ನ ಐಡೆಂಟಿಟಿ ಆಗಿರ್ಬೋದು, ನಾನು ಕ್ಲಾಸ್ ಜಾಯಿನ್ ಆಗಿದ್ದಾಗಿರ್ಬೋದು, ಇದೆಲ್ಲ ಏನೋ ಒಂದು 1 ಇಯರ್ ರಪ್ ಅಂತ ಬಂದು ಇಲ್ಲಿ ಬಂದು ನಿಂತಿದ್ದಂಗಿದೆ. 1 ಇಯರ್ ಹಿಂಗೆ ಬಂದು ಹಿಂಗೆ ನಿಂತಂಗಿದೆ. ಆಲ್ಮೋಸ್ಟ್ ನಾನು ಕ್ಲಾಸಿಗೆ ಜಾಯ್ನ್ ಆಗಿ 7 ಮಂತ್ಸ್ ಆಯಿತು. ನನಗೆ ನಂಬೋಕ್ಕಾಗ್ತಿಲ್ಲ, 7 ಮಂತ್ಸ್ ಆಯಿತಾ. ಕೋರ್ಸಸ್ ಎಲ್ಲ ಮುಗೀತಾ ಬಂತು, ಮುಗ್ದೇ ಹೋಯ್ತು. 7 ಮಂತ್ ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ. ಬಿಕಾಸ್ ಆಫ್ ಅಂದರೆ ಲೀವ್ಗಳು ಜಾಸ್ತಿ ಆಯಿತು. 7 ಮಂತ್ ಏನು ತಗೊಳ್ಳಲ್ಲ. ಅಂದರೆ ಒಂದು ಬ್ಯೂಟಿಷಿಯನ್ ಕಂಪ್ಲೀಟ್ ಪ್ರೊಫೆಷ್ನಲ್ ಬ್ಯೂಟಿಷಿಯನ್ ಕೋರ್ಸ್ ಆಗಿರ್ಬೋದು, ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಆಗಿರ್ಬೋದು, ಹಾಗೆ ನೇಲ್ ಆರ್ಟಿಸ್ಟು ಮುಗಿಸಿದ್ದೀನಿ ನಾನು. ಸೊ ಇಷ್ಟೆಲ್ಲ ಮುಗಿಯೋ ಅಷ್ಟರಲ್ಲೇ 7 ಮಂತ್ ಆಯಿತು. ನಾವಿಲ್ಲಿಗೆ ಬಂದು 1 ಇಯರ್ ಆಯಿತು. 1 ಇಯರ್ 2 ಮಂತ್ಸ್ ಆಯಿತು. ಸೊ ಎಷ್ಟು ಬೇಗ 1 ವರ್ಷ ಅನ್ನೋದು ಕಳೆದೋಯ್ತು ಅನ್ನೋದು ಸೀರಿಯಸ್ಲಿ ನನಗೆ ಗೊತ್ತಾಗ್ತಿಲ್ಲ. ಸೊ ಇದ್ರ ಮಧ್ಯ ಡಿಸೆಂಬರ್ ಟು ಡಿಸೆಂಬರ್ನೇ ತಗೊಂಡ್ರೆ, ಡಿಸೆಂಬರಲ್ಲಿ ನಾನು ನನ್ನ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ದೆ ಫಸ್ಟ್ ಟೈಮ್. ಹಾಗೆ 2 ಮಂತ್ಸ್ ಬ್ಯಾಕ್, ಈಗ ಅಕ್ಟೋಬರ್ ಆರ್ ನವಂಬರಲ್ಲಿ ಮತ್ತೆ ಬೊಟಾಕ್ಸ್ ಟ್ರೀಟ್ಮೆಂಟ್ ತೊಗೊಂಡೆ ನನ್ನ ಹೇರ್ಗೆ. ಇನ್ನೊಂದು ಏನು ಅಂತ ಅಂದರೆ, ಡಿಸೆಂಬರ್ ಟೈಮಲ್ಲೇ ಬುಜ್ಜಿನ ಅಡ್ಮಿಟ್ ಮಾಡಿದ್ವಿ. ಅಂದರೆ ಇಲ್ಲಿಗೆ ಬಂದ ತಕ್ಷಣ ಅವನಿಗೆ ವೆದರ್ ಚೇಂಜ್ ಆಯಿತು, ವಾಟರ್ ಚೇಂಜ್ ಆಯಿತು. ನಮ್ಮ ರಿಲೇಟಿವ್ಸ್ ಎಲ್ಲರನ್ನೂ ಅವ್ನು ತುಂಬ ಮಿಸ್ ಮಾಡ್ಕೊಂಡು ಅವನಿಗೆ ಹೈ ಫೀವರ್ ಆಗಿ ಅಡ್ಮಿಟ್ ಮಾಡಿದ್ವಿ. ಅದೊಂದು ನನಗೆ ಒಂಥರ ಏನೋ ಭಯ ಆಗುವಂಥ ವಿಷಯ ಅಂತಂದರೆ ಅದೊಂದು. ತಿರ್ಗಾ ಇನ್ನು ತುಂಬ ಖುಷಿಯಾದ ವಿಷಯ ಅಂತಂದರೆ, ಆ ಮನೆಗೆ ಬಂದಾಗ ಜಾನ್ವರಿ ಟೈಮಲ್ಲೇನೋ ಸುನಿಲ್ ಲೀವಿಗೆ ಬಂದರು. ಆ ಫುಲ್ಲು ಜನವರಿ ಟು ಡಿಸೆಂಬರಲ್ಲೇ ಅವರು ಎಷ್ಟು ಟೈಮ್ ಲೀವ್ ಬಂದಿದ್ದಾರೆ, 3 ಟೈಮ್ ಲೀವ್ ಬಂದರು. ಒಂದು ಜನವರಿಲಿ ಬಂದರು, ಇನ್ನೊಂದು ಐ ಥಿಂಕ್ ಜುಲೈಯಲ್ಲಿ ಬಂದರು. ನೆಕ್ಸ್ಟ್ ಅದಾಗಿದ್ದು 1.5 ಮಂತ್ಗೆ ನಮ್ಮ ಅಂಕಲ್ಗೆ ಹುಷಾರಿಲ್ಲ ಅಂತ ಲೀವಿಗೆ ಬಂದರು. ಸೊ 3 ಟೈಮ್ಸ್ ಬಂದಿರೋದೇ ಅಪರೂಪ. ಅದರಲ್ಲಿ ಈ ವರ್ಷ ಬಂದರು. ಮತ್ತು ನಮ್ಮ ಅತ್ತೆದು ಪಕ್ಷ ಅಟೆಂಡ್ ಮಾಡಿದ್ವಿ ನಾವು ಈ ಸಲ. ಗಂಡ ಹೆಂಡತಿ ಇಬ್ಬರು ಇದ್ಕೊಂಡು ಮಾಡಿದ್ವಿ. ಅಂತಂದರೆ ಸುನಿಲ್ ಪೂಜೆಗೆ ಬರೋಕ್ಕಾಗಲಿಲ್ಲ, ನಮ್ಮ ಅಂಕಲ್ಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದು. ನಾನು ಫಸ್ಟ್ ಟೈಮ್ ನಮ್ಮ ಅಂಕಲ್ ಆಂಟಿನೇ ಮಾಡ್ತಾ ಇದ್ದಿದ್ದು ಪಕ್ಷ ಎಲ್ಲ. ಆದರೆ ಈ ಸಲ ನಾನೇ ಖುದ್ದಾಗಿ ಜವಾಬ್ದಾರಿ ತೊಗೊಂಡು ಮಾಡಿದ್ದು. ಅದು ಒಂದು ಖುಷಿಯಾದ ವಿಷಯ ಹೇಳ್ಬೋದು. ಇನ್ನೊಂದು ಅಂತ ಅಂದರೆ, ಸ್ಯಾಡ್ ನ್ಯೂಸ್ ಅಂತ ಅಂದರೆ, ನಮ್ಮ ಮಮ್ಮಿ ಫ್ರೆಂಡ್ ಎಕ್ಸ್ಪೈರ್ಡ್ ಆದ್ರಲ್ಲ, ಅದು ಒಂದು ಈ 2023ಯಲ್ಲಿ ತುಂಬಾ ಬೇಜಾರಾಗುವಂಥ ವಿಷಯ. ಹಿಂಗಿದ್ದವರು ಹಿಂಗೆ ಅನ್ನೋಷ್ಟರಲ್ಲಿಲ್ಲ ಅನ್ನೋ ಥರ. ಸೊ ಈ 2023 ತುಂಬಾ ಕೊಟ್ಟಿಲ್ಲ ಅಂತ ತುಂಬಾ ಕೊಟ್ಟಿದೆ ನನಗೆ. ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ವಿ. ಆಮೇಲೆ ನಮ್ಮದು ಮ್ಯಾರೇಜ್ ರೀಕ್ರಿಯೇಷನ್ ಆಯಿತು. ಸೊ ಇದೆಲ್ಲ ಏನೋ ಒಂಥರ ಸ್ವೀಟ್ ಮೆಮೊರೀಸ್. 2023 ಚೆನ್ನಾಗಿತ್ತು, ಖುಷಿ ಆಯಿತು. ಸೊ ನಾನು ಇದೇ ಲಾಸ್ಟ್ ವಿಡಿಯೋ ಅಂತ ಹಾಕಿದೆ. 2023ಯಲ್ಲಿ ನನ್ನ ಲಾಸ್ಟ್ ವಿಡಿಯೋ. ನೀವು 2023ಯಲ್ಲೇ ವಿಡಿಯೋ ಬೇಕು ಅಂತಂದ್ರೂ, ನಾನು ಮತ್ತೆ ಬೇಕು ಅಂತಂದ್ರೂ ನೆಕ್ಸ್ಟ್ ವಿಡಿಯೋ ನಾನು ಹಾಕೋದಕ್ಕಾಗೋದಿಲ್ಲ. ಸೊ ದಿಸ್ ಇಸ್ ದಿ ಲಾಸ್ಟ್ ಡೇ ಅಂತ ಹೇಳ್ಬೋದು. 2023ಯಲ್ಲಿ ಇದು ನನ್ನ ಲಾಸ್ಟ್ ವಿಡಿಯೋ.
ಯೂಟ್ಯೂಬ್ ಚಾನಲ್ಗೆ ಲಾಸ್ಟ್ ವಿಡಿಯೋ. ಇನ್ನು ನೆಕ್ಸ್ಟ್ 2024ನ ಖುಷಿಯಾಗಿ ವೆಲ್ಕಮ್ ಮಾಡೋಣ. ನಾನು ಏನಕ್ಕೆ ಇದನ್ನು ಹೇಳ್ತಾ ಬಂದೆ ಅಂತಂದರೆ, ಲಾಸ್ಟ್ ಟೈಮ್ ಕೂಡ ನಾನು ಈ ವಿಷಯದ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡಿದೆ. ಇದೇ ನನ್ನ ಲಾಸ್ಟ್ ವಿಡಿಯೋ. ನಾನು ವಿಡಿಯೋ ಹಾಕೋದಕ್ಕಾಗೋದಿಲ್ಲ ಇನ್ಮೇಲೆ ಅಂತಂದರೆ 2023ಯಲ್ಲಿ ಯಾವುದೇ ಕಾರಣಕ್ಕೂ ಹಾಕೋದಕ್ಕಾಗೋದಿಲ್ಲ. ನೀವು ಕೂಡ ಅಷ್ಟೇ, ನಿಮ್ಮ ಲೈಫಲ್ಲಿ 2023 ಎಷ್ಟು ಇಂಪಾರ್ಟೆಂಟ್ ಆಯಿತು, ಎಷ್ಟು ಖುಷಿನ ಕೊಡ್ತು, ಎಷ್ಟೆಲ್ಲ ಸ್ವೀಟ್ ಮೆಮೊರೀಸ್ನ ಕಲೆಕ್ಟ್ ಮಾಡಿದ್ದೀರಾ, ಯಾವುದಾದ್ರೂ ಒಂದು ವಿಷಯಕ್ಕೆ ಬೇಜಾರಾಯಿತಾ, ಯಾವ ವಿಷಯ ಇರ್ಬೋದು ಅದನ್ನು ನಿಮಗೆ ಹೇಳಬೇಕು ಅಂತಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಕೂಡ ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಕೊಡೋದಕ್ಕೆ, ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಅಂದರೆ ನೋಡೋಣ, ಅದು ಬೇಡ, ವ್ಯೂಸ್ ಆಗಲ್ಲ, ಅದು ಬೇಡ, ಇದು ಬೇಡ, ನನಗೆ ಬೇಡ, ಬಟ್ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಮೊದಲೇ ಹೆಂಗಿತ್ತು ಹಾಗೇನೇ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ 2023ನ ಬಾಯ್ ಹೇಳ್ತಾ 2024ಗೆ ವೆಲ್ಕಮ್ ಹೇಳೋಣ. ಇನ್ನಷ್ಟು ಖುಷಿ, ಇನ್ನಷ್ಟು ಸಂತೋಷನ 2024 ಕೊಡಲಿ ನಿಮ್ಮೆಲ್ಲರಿಗೂ ಅಂತ ನಾನು ಚಾಮುಂಡೇಶ್ವರಿ ತಾಯಿ ಹತ್ರ ಕೇಳ್ಕೊತೀನಿ. ಎಲ್ಲರೂ ಖುಷಿಯಾಗಿರಿ, ನ್ಯೂ ಇಯರ್ನ ಚೆನ್ನಾಗಿ ಬಿಂದಾಸಾಗಿ ಮನೇಲಿ ಸೆಲೆಬ್ರೇಟ್ ಮಾಡಿ. ಕೋವಿಡ್ ಜಾಸ್ತಿ ಆಗ್ತದೆ ಎಲ್ಲ ಕಡೆನೂ ಅಂತ ಹೇಳ್ತಿದ್ದಾರೆ. ಸೊ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಖುಷಿಯಾಗಿ ಎಂಜಾಯ್ ಮಾಡಿ. ಆ್ಯಂಡ್ ಮತ್ತೆ ನಾನು 24ಗೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.